ನಮಸ್ಕಾರ, ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವ್ರಿಗೆ. ನಿಮ್ಮೆಲ್ಲರಿಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಸೋಮವಾರದ ಸುಂದರವಾದಂತಹ ಮಧ್ಯಾಹ್ನದ ಸಮಯದಲ್ಲಿ ನಾವು ಭೇಟಿಯಾಗಿದ್ದೀವಿ. ಇವತ್ತಿನ ದಿನ ನಿಮ್ಮೆಲ್ಲರಿಗೂ ಬಹಳ ಚೆನ್ನಾಗಿತ್ತು ಅಂತ ಭಾವಿಸ್ತೀನಿ. ಖುಷಿಯಾಗಿದ್ರಾ? ಶಾಲೆ ಎಲ್ಲ ಚೆನ್ನಾಗ್ ಆಗ್ತಾ ಇದ್ಯಾ? ಹ್ಮ್. ಪಾಠ, ಆಟ ಇವುಗಳನ್ನೆಲ್ಲ ಕಲಿಯುವಂತಹ ಸುಂದರವಾದಂತಹ ಸಮಯ ಇದು. ಈ ಸಮಯನ ಬಹಳ ಚೆನ್ನಾಗಿ ಬಳಸ್ಕೊಳ್ಳುವಂಥದ್ದು ಹಾಗೂ ಬಹಳ ಮೆಮೊರಬಲ್ ಆಗಿ ಮಾಡ್ಕೊಳ್ಳುವಂಥದ್ದು ನಿಮ್ಮೆಲ್ಲರ ಕೈಯಲ್ಲೂ ಇದೆ. ಇವತ್ತಿನ ನಾವು ಪಾಠವನ್ನ ಕಲಿತಾ ಇರೋದು ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ ಅನ್ನುವಂಥ ಪಾಠ. ಬಹುತೇಕ ಸುಮಾರು ದಿನದಿಂದ ನಾವು ಈ ಒಂದು ಪಾಠವನ್ನ ಕಲಿತಾ ಬಂದ್ವಿ. ಇದೀಗ ಈ ಪಾಠದ ಕೊನೆಯ ಹಂತಕ್ಕೆ ನಾವು ಬಂದು ತಲುಪಿದ್ವಿ. ಎಲ್ಲರೂ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ತೆಗಿರಿ. ಓಕೆ. ಎಲ್ಲ ಟೆಕ್ಸ್ಟ್ ಬುಕ್ ತೆಗ್ದಿದ್ದೀರಾ ಅಂತ ಭಾವಿಸ್ತೀನಿ. ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ. ನಾವ್ ಈ ಪಾಠನ ಎಲ್ಲಿವರೆಗೂ ಕಲ್ತಿದ್ವಿ? ಎಲ್ಲಿವರೆಗೂ ನಾವು ಲಾಸ್ಟ್ ಕಲ್ತಿದ್ವಿ? ನೆನ್ಪಿದ್ಯಾ? ಹೋದ್ ಕ್ಲಾಸ್‌ನಲ್ಲಿ ನಾವೊಂದು ಜೆನರಿಕ್ ಆದಂತಹ ಟಾಪಿಕ್ ನಮ್ಮ ಒಂದು ಬಾಯಿಯ ಆರೋಗ್ಯ ಹಾಗೂ ನೈರ್ಮಲ್ಯವನ್ನ ಹೇಗೆ ಕಾಪಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ನಾವು ಕಲ್ತಿದ್ವಿ. ಅಂಡ್ ಅದ್ರ ಜೊತೆಗೆ FSSAI ಈ ಒಂದು ವಿಷಯದ ಬಗ್ಗೆ ಕೂಡ ನಾವು ಕಲ್ತಿದ್ವಿ. ಹೌದಾ? ಯಾರಿಗ್ ನೆನ್ಪಿದೆ FSSAI ಅಂದ್ರೆ ಏನು ಅಂತ? ಸಾಮಾನ್ಯವಾಗಿ ನಾವು ಯಾವುದೇ ಒಂದು ಆಹಾರದ ಸಾಮಗ್ರಿಗಳನ್ನ ತೆಗೆದುಕೊಂಡ್ರು ಕೂಡ FSSAI ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಇರ್ತೀವಿ. FSSAI ಅಂದ್ರೆ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಂತ. ಕಾಣ್ತಾ ಇದೆಯಾ? ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ, FSSAI ಅಂತ. ಅಂದ್ರೆ ಒಂದು ಆಹಾರದ ಪೋಷಕಾಂಶದ ಗುಣಮಟ್ಟವನ್ನ ಸುಧಾರಿಸಲು ಸಂಸ್ಕರಣೆ ಮೌಲ್ಯವರ್ಧನೆ ಆಡ್ ಆನ್ ವ್ಯಾಲ್ಯೂ ಅಂತೀವಲ್ಲ, ಆ ಒಂದು ಸಮಯದಲ್ಲಿ ಆಹಾರಕ್ಕೆ ಹೆಚ್ಚಿನ ಪೋಷಕಾಂಶಗಳನ್ನ ಸೇರಿಸಲಾಗುತ್ತೆ. ಈಗ ಉಪ್ಪುಗೆ ಅಯೋಡಿನ್ ಅನ್ನ ಸೇರಿಸುವಂಥದ್ದು, ಕೆಲವೊಂದು ಶಿಶು ಆಹಾರ ಲೈಕ್ ಸೆರ್ಲಾಕ್, ನೆಸ್ಲೆ ಗ್ರೋ ಅಂತೆಲ್ಲ ಇರ್ತಲ್ಲ, ಅಂತ ಶಿಶು ಆಹಾರಗಳಿಗೆ ಮೌಲ್ಯವರ್ಧಿತ ಆಹಾರಗಳಿಗೆ ಸೇರಿಸೋದು ಇದಕ್ಕೆಲ್ಲ ಉದಾಹರಣೆಯಾಗಿರುತ್ತೆ. ಅದು ಈ ಒಂದು ಭಾರತೀಯ ಆಹಾರ ಸಂರಕ್ಷಣೆ ಮತ್ತು ಗುಣಮಟ್ಟದ ಪ್ರಾಧಿಕಾರ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಇದರ ಒಂದು ಅಧೀನದಲ್ಲಿ ಬರುತ್ತೆ. ಇದು ಗುಣಮಟ್ಟವನ್ನ ನಿಯಂತ್ರಿಸುವಂತಹ ಸಂಸ್ಥೆ ಆಗಿದೆ. ಒಂದು ಪ್ರಾಡಕ್ಟ್ ನ ಕ್ವಾಲಿಟಿಯನ್ನ ನಿರ್ಧರಿಸುತ್ತೆ. 2 ಭಾಷೆಯಲ್ಲಿ ಕಲಿಯೋದು ಅನಿವಾರ್ಯ. ಇಲ್ಲಿ ಕನ್ನಡದಲ್ಲಿ ಬರಿತೀನಿ ನೋಡಿ. ಭಾರತೀಯ ಆಹಾರ ಸುರಕ್ಷತೆ ಮತ್ತು
ಗುಣಮಟ್ಟ ಪ್ರಾಧಿಕಾರ. ಓಕೆ, ನೋಟ್ ಮಾಡ್ಕೊಳ್ಳಿ ಇದನ್ನ. ಸೊ ಇದನ್ನ ನೋಟ್ ಮಾಡ್ಕೊಂಡ್ಮೇಲೆ ನಾನು ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ತೀನಿ. ನೋಟ್ ಮಾಡ್ಕೊಂಡ್ರಾ? ಸೊ ಈಗ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ಎಲ್ಲಾರ್ಗೂ. ಏನೇನಿದು FSAI ಅಂದ್ರೆ ನಾವು ತಿನ್ನುವಂತಹ ದಿನನಿತ್ಯದ ಪದಾರ್ಥಗಳು, ಬಿಸ್ಕೆಟು, ಸ್ವೀಟು, ಕೇಕು, ಕಾಫಿ ಪುಡಿ, ತಿಂಡಿ ತಿನಿಸು ಎಲ್ಲಾ ಪದಾರ್ಥಗಳ ಮೇಲೂ ಈ FSSAI, ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಥವಾ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ಒಂದು ಚಿಹ್ನೆ ಅನ್ನೋದನ್ನ ನಾವು ಕಾಣ್ತಾ ಹೋಗ್ಬಹುದು. ಓಕೆ, ಸರಿ. ಈಗ ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ನೆಕ್ಸ್ಟ್ ಟಾಪಿಕ್ ಏನಿದೆ? ಸಿರಿಧಾನ್ಯಗಳು, ಅದು ಪೋಷಕಾಂಶ ಯುಕ್ತಂತಹ ಧಾನ್ಯಗಳು. ನೀವು ಜೋಳ, ಸಜ್ಜೆ, ರಾಗಿ ಮತ್ತು ಊದಲು ಸಣ್ವ ಅಂತ ಕರಿತೀವಿ. ಸಣ್ವ ಅಥವಾ ಬ್ಯಾರ್ನಿಯಾರ್ಡ್ ಅಂತ ಕರಿತೀವಿ. ಆ ಒಂದು ಮಿಲ್ಲೆಟ್ ಅಥವಾ ಸಿರಿಧಾನ್ಯದ ಬಗ್ಗೆ ಕೇಳಿರಬಹುದು. ಇವು ಭಾರತೀಯ ಸ್ಥಳೀಯ ಬೆಳೆಗಳು. ಇವುಗಳನ್ನ ವಿವಿಧ ವಾಯುಗುಣ ಪರಿಸ್ಥಿತಿಗಳಲ್ಲೂ ಕೂಡ ಸುಲಭವಾಗಿ ಬೆಳೆಯಬಹುದು. ಈ ರೀತಿಯ ಅಧಿಕ ಪೋಷಕಾಂಶಯುಕ್ತ ಧಾನ್ಯಗಳನ್ನ ಸಿರಿಧಾನ್ಯಗಳು ಅಂತ ಕರೆಯಲಾಗುತ್ತೆ. ಈ ಸಿರಿಧಾನ್ಯಗಳಿಂದ ತಯಾರಿಸಿದಂತ ಆಹಾರ ಪದಾರ್ಥಗಳು ಅಂತ ಹೇಳಿದ್ರೆ ಗೊತ್ತಿದ್ಯಾ ನಿಮ್ಗೆ ಯಾವ್ದ್ಯಾವ್ದು ಇರಬಹುದು ಅಂತ ಅನ್ಬಿಟ್ಟು? ನೋಡಿ, ನಮ್ಮ ಕರ್ನಾಟಕದಲ್ಲಿ ರಾಗಿ, ಜೋಳ, ಸಜ್ಜೆ, ನವಣೆ, ಬರಗು, ಸಾಮೆ, ಅರ್ಕ, ಊದಲು, ಕೊರಲೆ ಈ ರೀತಿಯಾಗಿದೆ. ಇದರ ಇಂಗ್ಲಿಷ್ ಅವತರಣಿಕೆ ಕೂಡ ಇರುತ್ತೆ. ರಾಗಿ ಅಂದ್ರೆ ಫಿಂಗರ್ ಮಿಲೆಟ್, ಜೋಳ ಅಂದ್ರೆ ಗ್ರೇಟ್ ಮಿಲೆಟ್ ಅಂತ ಕರಿತೀವಿ, ಸಜ್ಜೆ ಪರ್ಲ್ ಮಿಲೆಟ್ ಅಂತ ಕರಿತೀವಿ, ನವಣೆ ಫಾಕ್ಸ್ ಸ್ಟೈಲ್ ಮಿಲೆಟ್, ಬರಗು ಪ್ರೋಸೋ ಮಿಲೆಟ್, ಅರ್ಕ ಕೋಡೋ ಮಿಲೆಟ್ ಅಂತ ಕರಿತೀವಿ, ಸಾಮೆ ಲಿಟಲ್ ಮಿಲೆಟ್ ಅಂತ ಕರಿತೀವಿ, ಊದಲು ಇದನ್ನ ಬರ್ನ್ಯಾರ್ಡ್ ಮಿಲೆಟ್ ಅಂತ ಕರಿತೀವಿ, ಕೋರಲ್ ಅನ್ನ ನಾವು ಬ್ರೌನ್ ಟಾಪ್ ಮಿಲೆಟ್ ಅಂತ ಕರಿತೀವಿ. ಇಲ್ಲಿ ಕಾಣ್ತಾ ಇಲ್ಲ, ಅದನ್ನ ನಾವು ಬ್ರೌನ್ ಟಾಪ್ ಅಥವಾ ಫಾಕ್ಸ್ ಟೇಲ್ ಮಿಲೆಟ್ ಅಂತ ಸಹ ಕರಿತೀವಿ. ಕೋರಲೆ ಧಾನ್ಯ ಇವುಗಳನ್ನ. ಕನ್ನಡದಲ್ಲಿ ಸಿರಿಧಾನ್ಯಗಳು ಅಂತ ಹೇಳಿದ್ರೆ ರಾಗಿ, ಜೋಳ, ಸಜ್ಜೆ, ನವಣೆ, ಬರಗು, ಸಾಮೆ, ಊದಲು, ಹಾರಕ, ಕೊರಲೆ, ಅಂಬಳಿ ಮುಂತಾದ ಗಿಡಮೂಲಿಕೆಗಳಾಗಿದೆ. ಇವುಗಳನ್ನ ಕಿರುಧಾನ್ಯಗಳು ಅಂತ ಸಹ ಕರೀತಾರೆ. ಯಾಕಂದ್ರೆ ಇವು ಗಾತ್ರದಲ್ಲಿ ಚಿಕ್ಕದಾಗಿರುತ್ತೆ. ಇವುಗಳು ಫೈಬರ್ ಅಂದ್ರೆ ನಾರಿನಾಂಶ, ಖನಿಜ ಅಂದ್ರೆ ಮಿನರಲ್ಸ್, ಪ್ರೋಟೀನ್ ಮತ್ತು ವಿಟಮಿನ್ ಅಂದ್ರೆ ಜೀವಸತ್ವ ಇವುಗಳಿಂದ ಸಮೃದ್ಧವಾಗಿದೆ. ನಾರಿನಾಂಶ, ಖನಿಜಾಂಶ, ಪ್ರೋಟೀನ್ ಮತ್ತು ಜೀವಸತ್ವಗಳಿಂದ ಸಮೃದ್ಧವಾಗಿರುವಂತಹ ಆರೋಗ್ಯಕರ ಆಹಾರ ಪದ್ಧತಿಯಲ್ಲಿ ಸೇರ್ಕೊಳ್ಳುತ್ತೆ. ಮನೇಲಿ ಯಾರಿಗಾದ್ರೂ ಶುಗರ್ ಇದೆ, ಡಯಾಬಿಟಿಸ್ ಇದೆ, ವಿಪರೀತ ಸುಸ್ತಿದೆ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಏನ್ ಮಾಡ್ತಾರೆ? ಇಂತಹ ಸಿರಿಧಾನ್ಯದ ಅಡಿಗೆಗಳನ್ನ ಮಾಡಿ ಕೊಡ್ತಾರೆ. ಅದೇ ರೀತಿ ಸಿರಿಧಾನ್ಯಗಳು ಯಾವ್ದ್ಯಾವ್ದು? ಜೋಳ, ರಾಗಿ, ಇದನ್ನ ಬರ್ಕೊಳ್ಳಿ. ಈ ಕ್ವೆಶ್ಚನ್ ಅನ್ನು ಬರ್ಕೊಳ್ಳಿ. ಸಿರಿಧಾನ್ಯಗಳು ಯಾವ್ಯಾವ್ದು ನಾನು ಹೈಲೈಟ್ ಮಾಡಿರ್ತೀನಿ. ಬರ್ಕೊಳ್ಳಿ. ಯಾವ್ದ್ಯಾವ್ದು ಸಿರಿಧಾನ್ಯಗಳು? ಜೋಳ, ರಾಗಿ, ಸಜ್ಜೆ, ನವಣೆ, ಬರಗು, ಸಾಮೆ, ಊದಲು, ಹಾರಕ ಇವೆಲ್ಲವೂ ಕೂಡ ಸಿರಿಧಾನ್ಯಗಳಿಗೆ ಉದಾಹರಣೆ ಆಗಿದೆ. ಬರ್ಕೊಳ್ಳಿ ಮಕ್ಕಳಿದ್ನ. ಪ್ಲೀಸ್ ನೋಟ್ ಡೌನ್ ದಿಸ್ ಪಾಯಿಂಟ್. ನೋಟ್ ಮಾಡ್ಕೊಂಡ್ರಾ?
ನೋಟ್ ಮಾಡ್ಕೊಂಡ್ರಾ ಮಕ್ಳೇ? ಶಾಲ್ ವಿ ಗೋ ಅಹೆಡ್? ಹಾ, ಇಲ್ಲೊಂದಿಷ್ಟು ಸಿರಿಧಾನ್ಯಗಳ ಫೋಟೋವನ್ನ ತೆಗ್ದಿದ್ದೀನಿ ನೋಡಿ. ರಾಗಿ, ನವಣೆ, ಊದಲು, ಹಾರಕ, ಸಾಮೆ, ಬರಗು, ಜೋಳ ಇವೆಲ್ಲವೂ ಕೂಡ ಸಿರಿಧಾನ್ಯಗಳೇ ಆಗಿರುತ್ತೆ. ಈ ಸಿರಿಧಾನ್ಯಗಳಲ್ಲಿ ಪೋಷಕಾಂಶಗಳು ಯಾವ್ದ್ಯಾವ್ದಿರುತ್ತೆ ನೋಡೋಣ. ಇದನ್ನ ಟೆಕ್ಸ್ಟ್ ಬುಕ್ ಹೊರತಾಗಿ ಓಕೆ, ಆಸ್ ಅನ್ ಎಕ್ಸ್ಟೆಂಡೆಡ್ ಪಾರ್ಟ್ ಆಫ್ ಅಕಾಡೆಮಿಕ್ಸ್ ನಾನು ಇದನ್ನ ನಿಮ್ಗೆ ಹೇಳಿಕೊಡ್ತಾ ಇದ್ದೀನಿ. ಸೊ ಇದ್ರ ಕಲಿಕೆ ನಿಮ್ಗೆ ಬಹಳ ಅನುಕೂಲಕಾರಿ ಆಗಿರುತ್ತೆ. ಮೊದಲನೇದಾಗಿ ಹೆಚ್ಚಿನ ನಾರಿನಾಂಶ, ಫೈಬರ್ ಮತ್ತು ಖನಿಜಾಂಶ ಇದರಲ್ಲಿ ಹೊಂದಿರುತ್ತಾರೆ. ಓಕೆ, ಪ್ರೋಟೀನ್, ಫೈಬರ್, ಜೀವಸತ್ವ ಅಂದ್ರೆ ವೈಟಮಿನ್ಸ್ ಮತ್ತು ಉತ್ಕರ್ಷಣ ನಿರೋಧಕಗಳು ಅಂದ್ರೆ ಉತ್ಕರ್ಷಣ ಅಂದ್ರೆ ಇನ್ಫ್ಲಮೇಟರಿ ಅಂತ ಕರಿತೀವಿ, ಇನ್ಫ್ಲಮೇಷನ್ ಅಂತ ಕರಿತೀವಿ, ಕೇಳಿದೀರಾ? ಸೊ ಇನ್ಫ್ಲಮೇಷನ್ ಅಂತ ಹೇಳಿದ್ರೆ ಏನು? ಸೆಳೆತ ಉಂಟಾಗೋದು, ದೇಹ ಊದ್ಕೊಳ್ಳುವಂಥದ್ದು, ಇದಕ್ಕೆ ಇನ್ಫ್ಲಮೇಷನ್ ಅಂತ ನಾವು ಕರಿತೀವಿ. ಸೊ ಅಂತಹ ಉತ್ಕರ್ಷಣ ನಿರೋಧಕಗಳು, ಸೊ ಇದನ್ನ ಆಂಟಿ ಇನ್ಫ್ಲಮೇಟರಿ ಅಂತ ಕರಿತೀವಿ. ನೀವು ಬೇಕಾದ್ರೆ ಬರ್ಕೋಬಹುದು, ಉತ್ಕರ್ಷಣ ನಿರೋಧಕಗಳು. ಅದನ್ನ ಅಂಡರ್ಲೈನ್ ಮಾಡಿ ನೀವು ಅದ್ರ ಮೇಲೆ ಬರ್ಕೊಬಹುದು, ಆಂಟಿ ಇನ್ಫ್ಲಮೇಟರಿ. ಈ ಸಿರಿಧಾನ್ಯಗಳ ಪ್ರಯೋಜನಗಳಾದ್ರೂ ಏನು? ರಕ್ತದ ಒತ್ತಡ, ಬ್ಲಡ್ ಪ್ರೆಷರ್, ಮಧುಮೇಹ, ಬೊಜ್ಜು, ಮಲಬದ್ಧತೆ ಮತ್ತು ಸಂತಾನೋತ್ಪತ್ತಿ ಸಮಸ್ಯೆಗಳನ್ನ ನಿಯಂತ್ರಣದಲ್ಲಿ ಇಡಲು ಇದು ಸಹಾಯ ಮಾಡುತ್ತೆ. ಅಷ್ಟ್ ಮಾತ್ರ ಅಲ್ಲದೆ ಇದನ್ನೆಲ್ಲ ನೋಟ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಕಲೀರಿ. ಇದ್ರಲ್ಲಿ ಕಠಿಣವಾದ ಪದ ಇತ್ತು, ಅದನ್ನ ಇಂಗ್ಲಿಷ್ ಪದದ ಒಂದು ತರ್ಜುಮೆಯನ್ನ ನಾನು ನಿಮ್ಗೆ ನೀಡಿದೆ ಅಷ್ಟೇ. ನೆಕ್ಸ್ಟ್, ಹೃದ್ರೋಗ, ಕ್ಯಾನ್ಸರ್ ಮತ್ತು ಮೂತ್ರಪಿಂಡದ ಸಮಸ್ಯೆಗಳನ್ನ ಕೂಡ ತಡೆಗಟ್ಟಬಹುದು ಈ ಒಂದು ಸಿರಿಧಾನ್ಯಗಳಿಂದ. ಮತ್ತೆ ಇದು ತೂಕ ಇಳಿಸ್ಕೊಳ್ಲಿಕ್ಕೆ ಸಹಾಯಕ. ಓಕೆ, ವೆಯ್ಟ್ ಲಾಸ್ ಮಾಡ್ಕೊಬೇಕು ಅಂತಿರೋರೆಲ್ಲ ಈ ಸಿರಿಧಾನ್ಯದ ಆಹಾರಗಳನ್ನ ಸೇವಿಸೋದು ಬಹಳ ಬಹಳ ಉಪಯುಕ್ತಕಾರಿಯಾಗಿರುತ್ತೆ. ಸೊ ಮೇಡಮ್, ಇಷ್ಟೊಂದೆಲ್ಲ ಆರೋಗ್ಯಕ್ಕೆ ಒಳ್ಳೇದು ಈ ಸಿರಿಧಾನ್ಯ ಅಂತ ಹೇಳಿದ್ರಿ, ಸರಿ. ಇದನ್ನ ನಾವು ಯಾವ ರೀತಿ ನಮ್ಮ ಆಹಾರದಲ್ಲಿ ಸೇವಿಸಬಹುದು? ನೋಡಿ, ದೋಸೆ, ಪಲಾವ್, ಉಪ್ಪಿಟ್ಟು, ಹಲ್ವಾ, ಕಷಾಯ, ಅಂಬಲಿ, ಕಿಚಡಿ ಮತ್ತು ಗಂಜಿ ಮುಂತಾದವುಗಳನ್ನ ಸಿರಿಧಾನ್ಯಗಳಿಂದ ತಯಾರಿಸಬಹುದು. ಓಕೆ, ಏನೇನ್ ಮಾಡ್ಕೊಬಹುದು ಅದನ್ನ ಬೇಕಂದ್ರೆ ನೋಟ್ ಮಾಡ್ಕೊಬಹುದು ನೀವು. ಸೊ ಇವೆಲ್ಲ ಸಣ್ಣ ಗಾತ್ರದ ಧಾನ್ಯಗಳು, ಬಹಳ ಚಿಕ್ಕ ಚಿಕ್ಕದಾಗಿ ಇರುತ್ತೆ, ಸಾಸಿವೆ ಕಾಳುಗಳಿರುತ್ತಲ್ಲ ಆ ರೀತಿ. ಶತಮಾನಗಳಿಂದ ಭಾರತೀಯರ ದೈನಂದಿನ ಆಹಾರದ ಅವಿಭಾಜ್ಯ ಅಂಗವಾಗಿದೆ. ಅವುಗಳ ಹಲವಾರು ಆರೋಗ್ಯದ ಪ್ರಯೋಜನಗಳಿಗೆ ಜನಪ್ರಿಯ ಆಗಿ ಈಗ ಮತ್ತೆ ಮರಳಿ ಅದಕ್ಕೆ ಜನಪ್ರಿಯತೆ ಸಿಗ್ತಾ ಇದೆ. ಸೊ ವೈಟಮಿನ್ಸ್ಗಳು, ಐರನ್, ಕಬ್ಬಿಣ, ಕ್ಯಾಲ್ಸಿಯಂ, ಖನಿಜ ಮತ್ತು ನಾರು ಪದಾರ್ಥಗಳ ಉತ್ತಮ ಆಕಾರ ಈ ಆಹಾರಗಳು. ಅದಕ್ಕಾಗಿಯೇ ಅವುಗಳನ್ನ ಪೌಷ್ಟಿಕ ಧಾನ್ಯಗಳು ಅಂತ ಸಹ ಕರೀತಾರೆ. ನಮ್ಮ ದೇಹದ ಸಾಮಾನ್ಯ ಕಾರ್ಯನಿರ್ವಹಣೆಗೆ ಅಗತ್ಯವಾದ ಸಂತುಲಿತ ಆಹಾರಕ್ಕೆ ಅವು ಗಮನಾರ್ಹ ಕೊಡುಗೆ ನೀಡುತ್ತೆ. ಆದ್ರಿಂದ ಸಾಧ್ಯವಾದಷ್ಟು ನೀವು ಇಂತಹ ಆಹಾರಗಳನ್ನ ತಿನ್ಬೇಕಾಗತ್ತೆ. ಸೊ ಹಾಗೆಯೇ ಹುದುಗಿಸಿದ ಹುದುಗಿಸಿದ ಅಂದ್ರೆ ಫರ್ಮೆಂಟೆಡ್ ಅಂತ ಕರಿತೀವಿ. ಈಗ ಹಾಲನ್ನ ನಾವು ಫರ್ಮೆಂಟೇಶನ್ ಮಾಡಿದಾಗ ಅದು ಮೊಸರಾಗುತ್ತೆ. ಹೆಪ್ಪಾಕ್ದಾಗ ಮೊಸರಾಗುತ್ತೆ ಅಲ್ವಾ? ಹಾಲು ಹುದುಗ್ದಾಗ ಮೊಸರಾಗುತ್ತೆ. ಅದೇ ರೀತಿ ಈ ಅಂಬಲಿ ಹುದುಗಿಸಿದಾಗ ಅಥವಾ ಕೂಳ್ ರೂಪದಲ್ಲಿ ನಾವು ಸೇವಿಸಬಹುದು. ಏನ್ ಮೇಡಮ್ ಇದು ಕೂಳ್ ರೂಪ? ಹಿಂದಿನ ರಾತ್ರಿಯೇನೆ ಅದನ್ನ ಮಾಡಿಟ್ಟು ಮರುದಿನ ಬೆಳಗ್ಗೆ ಸೇವಿಸುವಂತದ್ದು ಮಾಡಬಹುದು. ಅದು ನಮ್ಮ ಗಟ್ ಹೆಲ್ತ್ ಆರೋಗ್ಯಕ್ಕೆ ಬಹಳ ಬಹಳ ಉತ್ತಮವಾಗಿ ಇರುತ್ತೆ. ಓಕೆ, ಇದು ಸಿರಿಧಾನ್ಯಗಳ ಬಗ್ಗೆ ಇದ್ದಂತಹ ಕೆಲವೊಂದಿಷ್ಟು ಮಾಹಿತಿ. ಈಗ ನಾವು ಮುಂದೆ ಆಹಾರ ಮೈಲುಗಳ್ಳಗಳಿನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಏನಿದು ಆಹಾರ ಮೈಲುಗಳು?
ನೋಡಿ, ಆಹಾರವು ಕೃಷಿ ಭೂಮಿಯಿಂದ ನಮ್ಮ ತಟ್ಟೆಗೆ ಹೇಗ್ ತಲುಪುತ್ತೆ? ಹೇಗ್ ಬರುತ್ತೆ? ಅಲ್ಲಿಂದ ಯಾರೋ ನಮಗ್ ಕೊಡ್ತಾರೆ, ನಾವ್ ತಂದ್ ಬೇಯ್ಸಾಕಿ ತಿಂತೀವಿ. ಹೌದಾ? ಇಲ್ಲ. ಸೊ ಇದಕ್ಕೆ ಹಲವಾರು ಹಂತಗಳಲ್ಲಿ ಹೋಗ್ತಾ ನಾವು ದಾಟ್ತಾ ಹೋಗ್ಬೇಕಾಗತ್ತೆ. ಈ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವಂತಹ ಜನರೂ ಸಹ ಇರ್ತಾರೆ. ಬೀಜಗಳು ಕೃಷಿ ಭೂಮಿಯಲ್ಲಿ ಮೊಳಕೆಯೊಡೆದ ನಂತರ ಗೋಧಿ ಹಿಟ್ಟನ್ನ ಪಡಿಬೇಕು ಅಂತ ಹೇಳಿದ್ರೆ, ಎಷ್ಟು ಸಮಯ ಮತ್ತು ಶ್ರಮ ಬೇಕಾಗುತ್ತೆ ಅನ್ನೋದು ನಿಮ್ಗೆ ತಿಳಿದಿರಬಹುದು ಅಥವಾ ತಿಳಿದೇ ಇದ್ರೆ ಇವತ್ತು ನಾನು ಅದನ್ನ ನಿಮ್ಗೆ ತಿಳಿಸ್ಕೊಡ್ತೇನೆ. ಸ್ವಲ್ಪ ಸಂಕ್ಷಿಪ್ತವಾಗಿ ನಾನು ಇದನ್ನ ನಿಮ್ಗೆ ಎಕ್ಸ್‌ಪ್ಲೇನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಪೇಜ್ ನಂಬರ್ 3.10 ಕ್ಷಮಿಸಿ ಚಿತ್ರ 3.10 ಪೇಜ್ ನಂಬರ್ 56 56ರಲ್ಲಿ ಈ ಒಂದು ಆಹಾರದ ಮೈಲುಗಳ ಕುರಿತು ಒಂದು ಒಳ್ಳೆಯ ಚಿತ್ರವನ್ನ ಕೊಟ್ಟಿದ್ದಾರೆ. ದಯವಿಟ್ಟು ಓಪನ್ ಮಾಡ್ತೀರಾ? ಓಪನ್ ಮಾಡಿ. ಓಪನ್ ಮಾಡಿದ್ರಾ? ಸೇಮ್ ಇಮೇಜನ್ನ ನಾನು ಸಹ ನಿಮ್ಗಿಲ್ಲಿ ತೋರಿಸ್ತೀನಿ. ನೋಡ್ಕೊಳ್ಳಿ. ಮೊದಲನೇದಾಗಿ ಒಬ್ಬ ರೈತ ಬೆಳೆಯನ್ನ ಇಲ್ಲಿ ಬೆಳಿತಾ ಇದ್ದಾನೆ. ಫಾರ್ಮರ್ ಇಸ್ ಗ್ರೋಯಿಂಗ್ ದ ಪ್ಲಾಂಟ್. ಅರ್ಥ ಆಯ್ತಾ? ಅದಾದ ನಂತರ ಆ ಗೋಧಿಯ ಕೊಯ್ಲು ಮತ್ತು ತೂರುವಿಕೆ ನಡೆಯುವಂತಹ ಇಮೇಜ್ ಅನ್ನ ನೀವು ಕಾಣಬಹುದು. ಸೊ ಇಲ್ಲಿ ಥ್ರೆಶಿಂಗ್ ಅಂಡ್ ವಿನ್ನೋಯಿಂಗ್ ಆಫ್ ದ ಗ್ರೇನ್ಸ್ ಅದನ್ನ ಬೆಳೆದ ನಂತರ ಅದನ್ನ ಈ ರೀತಿಯಾಗಿ ಮಾಡ್ತಾರೆ. ಅದಾದ ನಂತರ ಅದನ್ನ ಗೋದಾಮಿನಲ್ಲಿ ಸ್ಟೋರ್ ಮಾಡಿ ಇಡ್ತಾರೆ. ಅದಾದ್ಮೇಲೆ ಅದನ್ನ ರಿಟೇಲ್ ಶಾಪ್ ಕಳಿಸ್ತಾರೆ. ಅದಾದ್ಮೇಲೆ ನಮ್ಮ ದೇಹಕ್ಕೆ ಅದು ಆಹಾರವಾಗಿ ಸೇರ್ಪಡೆ ಆಗ್ತಾ ಬರುತ್ತೆ. ಇದು ಒಂದು ಆಹಾರ ಪದಾರ್ಥ ಎಲ್ಲಿಂದ ಹೇಗೆ ಹೋಗುತ್ತೆ ಅಂತ. ಗೋಧಿಯಾಗಿ ಬೆಳೀತಾ ಇರುವಂತಹ ರೈತ ಅದರಿಂದ ಕೊಯ್ಲು ಮತ್ತು ತೂರುವಿಕೆ ಆಗುತ್ತೆ. ಸಂಗ್ರಹಣೆ ಆಗುತ್ತೆ. ಸಂಗ್ರಹಣೆ ಮಾಡೋದ್ರಿಂದ ಹಿಟ್ಟು ಮಾಡೋದಕ್ಕೆ ಮತ್ತೆ ಪೊಟ್ಟಣ ಕಟ್ಲಿಕ್ಕೆ ಶುರು ಮಾಡ್ತಾರೆ. ಅದು ಅಂಗಡಿಗಳಿಗೆ ಸಾಗಾಣಿಕೆ ಆಗುತ್ತೆ. ಅದಾದ ನಂತರ ಮನೆಗೆ ಬಂದು ಚಪಾತಿ ಆ ರೀತಿ ಆದಂತ ಆಹಾರ ಆಗುತ್ತೆ. ಈಗ ಗೋಧಿ ಅಥವಾ ಇತರ ಯಾವುದೇ ಆಹಾರ ಪದಾರ್ಥದ ಚೀಲವು ಉತ್ಪಾದಕರಿಂದ ಗ್ರಾಹಕನಿಗೆ ತಲುಪುವವರೆಗೆ ಪ್ರಯಾಣಿಸುವ ಸಂಪೂರ್ಣ ದೂರವನ್ನ ಅದರ ಆಹಾರ ಮೈಲುಗಳು ಅಂತ ಕರಿತೀವಿ. ಆಹಾರ ಪದಾರ್ಥದ ಚೀಲಗಳು ಉತ್ಪಾದಕರಿಂದ ಗ್ರಾಹನಿ ಗ್ರಾಹಕನಿಗೆ ಓಕೆ. ಆಹಾರ ಮೈಲುಗಳು ಅಂದ್ರೆ ಆಹಾರ ಪದಾರ್ಥದ ಚೀಲಗಳು ಉತ್ಪಾದಕರಿಂದ ಫ್ರಮ್ ದ ಪ್ರೊಡ್ಯೂಸರ್ ಗ್ರಾಹಕನಿಗೆ ಟು ದ ಅಲ್ಟಿಮೇಟ್ ಕನ್ಸ್ಯೂಮರ್ ತಲುಪುವವರೆಗೂ ಪ್ರಯಾಣಿಸುವ ಸಂಪೂರ್ಣ ದೂರ ಎಲ್ಲೆಲ್ಲಿ ಅದು ಹೋಗ್ ಬರುತ್ತೆ ಅದನ್ನ ಆಹಾರ ಮೈಲುಗಳು ಅಂತ ಕರಿತೀವಿ. ಆಹಾರ ಮೈಲುಗಳನ್ನ ಕಡಿಮೆ ಮಾಡೋದು ಮುಖ್ಯ. ಯಾಕಂದ್ರೆ ಇದು ಅದರ ಸ್ಥಳೀಯ ರೈತರನ್ನ ಬೆಂಬಲಿಸಲು ಸಹಾಯ ಮಾಡುತ್ತೆ ಮತ್ತು ಇದು ನಮ್ಮ ಆಹಾರವನ್ನ ತಾಜಾ ಮತ್ತು ಆರೋಗ್ಯಕರವಾಗಿರಲು ಸಹಾಯಕ ಮಾಡ್ತಾ ಬರುತ್ತೆ. ಈಗ ತಾಜಾ ತರಕಾರಿ ಹಣ್ಣುಗಳನ್ನ ಹೆಚ್ಚಾಗಿ ಸೇವಿಸಬೇಕಾಗುತ್ತೆ. ಪ್ರೋಸೆಸ್ಡ್ ಸೊಪ್ಪುಗಳನ್ನ ಹೆಚ್ಚಾಗಿ ಸೇವಿಸಬಾರ್ದು. ಯಾಕೆ? ಆ ತಾಜಾ ತರಕಾರಿ ಅಥವಾ ಹಣ್ಣು ಆಗ ತಾನೇ ಮಾಡಿರುವಂತ ಆಹಾರ ಆಗಿರುತ್ತೆ ಅಥವಾ ಆಗ ತಾನೇ ಬೆಳೆದು ನಮ್ಗೆ ದೊರಕುವಂತಹ ಉಪಲಬ್ಧವಾಗುವಂತ ಆಹಾರ ಆಗಿರುತ್ತೆ. ಆದ್ರೆ ಪ್ರೋಸೆಸ್ಡ್ ಫುಡ್ ಅನ್ನುವಂಥದ್ದು ಎಷ್ಟು ದಿನಗಳ ಹಿಂದೆ ಮಾಡಿದ್ರು ಅನ್ನೋದು ನಮ್ಗೆ ಗೊತ್ತಿರೋದಿಲ್ಲ. ಆದ್ರಿಂದ ಈ ಒಂದು ಆಹಾರದ ಮೈಲುಗಳನ್ನ ಅಂದ್ರೆ ತಲುಪುವಂತಹ ದೂರವನ್ನ ಆದಷ್ಟು ಕಡಿಮೆ ಮಾಡೋದು ಬಹಳ ಉಪಯುಕ್ತವಾಗ್ತಾ ಬರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಚಿತ್ರನ ನಿಮ್ಗೆ ಹೇಳೋದಾದ್ರೆ ನೀವು 8ನೇ ಕ್ಲಾಸಿಗೆ ಬರೋ ಹೊತ್ತಿಗೆ ನಿಮ್ಗೆ ಬೆಳೆಯ ಉತ್ಪಾದನೆ ಮತ್ತು
ನಿರ್ವಹಣೆ ಅನ್ನುವಂತಹ ಒಂದು ಪಾಠ ಇದೆ. ಕ್ರಾಪ್ ಪ್ರೊಡಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್. ಅದ್ರಲ್ಲಿ ತುಂಬಾ ಸೂಕ್ಷ್ಮವಾಗಿ, ಸ್ಥೂಲವಾಗಿ ಇದನ್ನೆಲ್ಲ ನೀವು ಕಲೀಲಿಕ್ಕೆ ಪ್ರಯತ್ನ ಪಡ್ತೀರಾ. ಸೊ ಇಲ್ಲಿ ನೋಡ್ಬಹುದು ಸಂಖ್ಯೆ, ಕುಂಟೆ, ನೇಗಿಲು, ನೊಗ, ಕುಡುಗೋಲು, ಟಿಕಾಸಿ ಇವೆಲ್ಲವೂ ಕೂಡ ಒಂದು ಬೆಳೆಯನ್ನ ಬೆಳಿಲಿಕ್ಕೆ ನಾವು ಮಣ್ಣನ್ನ ಸರಿ ಮಾಡ್ಲಿಕ್ಕೆ ಬಳಸುವಂತಹದ್ದು. ಈ ರೀತಿ ಮೊದಲು ಮಣ್ಣನ್ನ ಸರಿ ಮಾಡ್ತೀವಿ, ಹದಗೊಳಿಸ್ತೀವಿ, ಅದನ್ನ ಸಮಮಟ್ಟ ಮಾಡ್ತಾ ಹೋಗ್ತೀವಿ. ಅದಾದ ನಂತರ ಇಲ್ಲಿ ನೋಡಬಹುದು ಬೀಜಗಳ ಬಿತ್ತನೆ ಅನ್ನೋದು ಈ ರೀತಿ ಆಗ್ತಾ ಹೋಗುತ್ತೆ. ನಾವು ಮ್ಯಾನ್ಯುಯಲ್ ಆಗಿ ಅಂದ್ರೆ ಕೈಯಿಂದ ಆದ್ರೂ ಸಹ ನಾವು ಮಾಡಬಹುದು ಅಥವಾ ಮಿಷಿನ್‌ನ ಸಹಾಯದಿಂದ ಆದ್ರೂ ಬೀಜ ಬಿತ್ತನೆಯನ್ನ ಮಾಡಬಹುದು. ನಂತರದಲ್ಲಿ ಗೊಬ್ಬರ ಇಲ್ಲಿ ಎರೆಹುಳುಗಳು ಕಾಣುತ್ತಲ್ಲ, ಅದನ್ನ ವರ್ಮಿ ಕಂಪೋಸ್ಟ್ ಅಂತ ಕರಿತೀವಿ. ಹುಳುವಿನ ಗೊಬ್ಬರವನ್ನ ಆ ಒಂದು ಕೃಷಿ ಭೂಮಿಗೆ ಸಿಂಪಡಣೆಯನ್ನ ಮಾಡ್ತಾ ಹೋಗಬಹುದು. ಅಥವಾ ರಾಸಾಯನಿಕ ಫರ್ಟಿಲೈಸರ್ ರಸಗೊಬ್ಬರಗಳು ಏನ್ ಕರಿತೀವಿ ಅದನ್ನ ಕೂಡ ನಾವು ಕೃಷಿ ಭೂಮಿಗೆ ಸಿಂಪಡಣೆ ಮಾಡಬಹುದು. ಮ್ಯಾನ್ಯೂರ್ ಅಥವಾ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಥವಾ ಸಾವಯವ ಕೃಷಿಗೆ ಕಂಪೇರ್ ಮಾಡಿದಾಗ ಈ ರಾಸಾಯನಿಕ ಏನು ಫರ್ಟಿಲೈಸರ್‌ಗಳು ಏನಿದೆ ಅದು ಬಹಳ ಇಳುವರಿಯನ್ನ ನಮ್ಗೆ ನೀಡ್ತಾ ಹೋಗುತ್ತೆ. ಆದ್ರೆ ಇದೊಂದು ಪ್ರಕೃತಿಯ ಪರಿಸರದ ದೃಷ್ಟಿಯಿಂದ ನಾವು ಗಮನಿಸೋದಾದ್ರೆ, ನಾವು ರಾಸಾಯನಿಕಕ್ಕಿಂತ ಹೆಚ್ಚಾಗಿ ಸಾವಯವ ಪದ್ಧತಿಯ ಕಡೆಗೆ ಗಮನವನ್ನ ಹರಿಸ್ಬೇಕಾಗತ್ತೆ. ಇದು ಬಂದು ಫರ್ಟಿಲೈಸರ್. ರಾಸಾಯನಿಕ ಫರ್ಟಿಲೈಸರ್‌ನ ಸಿಂಪಡಣೆ ಮಾಡ್ತಾ ಇರುವಂಥದ್ದು. ಅಥವಾ ವೀಡಿಸೈಡ್ ಅಂತ ಕರಿತೀವಿ. ಈ ಕೀಟನಾಶಕ ಅಂತ ಕರಿತೀವಲ್ಲ ಅದು. ಸೊ ಈ ಬೆಳೆಯನ್ನ ಬೆಳೀತಿರ್ಬೇಕಾದ್ರೆ ಬೇಡದೇ ಇರುವಂತಹ ಕೀಟಗಳು ಅಥವಾ ಕಳೆಗಳು ಅಂತ ಕರಿತೀವಿ. ಅವುಗಳೆಲ್ಲ ಬೆಳೀತಾ ಹೋಗುತ್ತೆ. ಅವುಗಳನ್ನ ನಾಶ ಮಾಡ್ಲಿಕ್ಕೆ ನಾವು ಈ ರೀತಿಯಾದಂತಹ ಔಷಧಿಯ ಸಿಂಪಡಣೆಯನ್ನ ಮಾಡ್ಬೇಕಾಗತ್ತೆ. ಸರಿ, ಕೃಷಿ ಭೂಮಿಯನ್ನ ಸರಿಮಟ್ಟ ಮಾಡಿದ್ದಾಯ್ತು. ಒಳ್ಳೆಯ ಬೆಳೆಯನ್ನ ಬಿತ್ತನೆ ಮಾಡಿದ್ದಾಯ್ತು ಬೀಜಗಳನ್ನ. ಅದಕ್ಕೆ ಯಾವುದೇ ಒಂದು ರೋಗ ತಾಗ್ಬಾರ್ದು ಅಂತ ಅಂದ್ಬಿಟ್ಟು ಒಳ್ಳೆಯ ಆಹಾರವನ್ನ ಗೊಬ್ಬರದ ಮೂಲಕ ಅದಾದ ನಂತರ ವೀಡಿಸೈಡ್ ಅದು ಕೀಟನಾಶಕವನ್ನ ಕೂಡ ಹೊಡೆದಿದ್ದಾಯ್ತು. ಈಗ ಸಾಪೇಕ್ಷಕವಾಗಿ ಅವುಗಳಿಗೆ ನೀರನ್ನ ಕೂಡ ಉಣಿಸ್ಬೇಕಾಗತ್ತೆ. ಆ ನೀರನ್ನ ಇರಿಗೇಷನ್ ಅಥವಾ ನೀರಾವರಿಯ ಮೂಲಕ ನಾವು ಮಾಡ್ತೀವಿ. ಇಲ್ಲಿ ನೀರಾವರಿಯ ಒಂದು ಚಿತ್ರವನ್ನ ನೀವು ಕಾಣಬಹುದು. ಇದನ್ನ ನಾವು ಸ್ಪ್ರಿಂಕ್ಲರ್ ಇರಿಗೇಷನ್ ಅಂತ ನಾವು ಕರಿತಾ ಹೋಗ್ತೀವಿ. ಇದನ್ನ ಡ್ರಾಪ್ ಬೈ ಡ್ರಾಪ್ ನೀರನ್ನ ಬೀಳೋಕೆ ಹನಿ ನೀರಾವರಿ ಅಥವಾ ಡ್ರಿಪ್ ಇರಿಗೇಷನ್ ಅಂತ ಕರಿತೀವಿ. ಇದು ತುಂತುರು ನೀರಾವರಿ, ಇದು ಹನಿ ನೀರಾವರಿ. ಇದಾದ ನಂತರ ಒಂದು ಕಂಬೈನರ್‌ನ ಸಹಾಯದಿಂದ ಇಲ್ಲ ನಾವು ಮ್ಯಾನ್ಯುಯಲ್ ಆಗಿ ಕೊಯ್ಲನ್ನ ಮಾಡಬಹುದು ಕುಡುಗೋಲಿನಿಂದ, ಇಲ್ಲ ಕಂಬೈನರ್ ಸಹಾಯದಿಂದ ಈ ರೀತಿ ಕೊಯ್ಲನ್ನ ತೆಗಿಲಿಕ್ಕಾಗತ್ತೆ. ಅಥವಾ ಇತರ ಕುಡುಗೋಲ್ ಸಹಾಯದಿಂದ ಕೊಯ್ಲನ್ನ ತೆಗಿಬಹುದು. ತದನಂತರ ವಿನ್ನೋಯಿಂಗ್ ಅಥವಾ ಥ್ರೆಶಿಂಗ್ ಅನ್ನ ಮಾಡ್ಬೇಕಾಗತ್ತೆ. ಉದಾಹರಣೆಗೆ ರಾಗಿ ಅಂದ್ರೆ ಅದ್ರಲ್ಲಿರೋ ಕಸವನ್ನ ತೆಗಿತಾರ ಗೊತ್ತಿದ್ಯಾ? ಅದೇ ರೀತಿಯಾಗಿ ಇಲ್ಲೂ ಮಾಡ್ಬೇಕಾಗತ್ತೆ. ಕೊನೆಯದಾಗಿ ಬೆಳೆದಂತಹ ಧಾನ್ಯಗಳೇನಿದೆ ಅದನ್ನ ಈ ರೀತಿ ಗೋದಾಮುಗಳಲ್ಲಿ ಸಿಲೋಸ್ ಅಥವಾ ಗ್ರಾನರೀಸ್ ಅಂತ ಕರಿತೀವಿ. ಗೋದಾಮುಗಳಲ್ಲಿ ಸ್ಟೋರ್ ಮಾಡಿ ಇಡಲಾಗುತ್ತೆ. ಸೊ ಕೀಟನಾಶಕನೆಲ್ಲ ಬಳಸಿ ಕೀಟಗಳಿಂದ ಮುಕ್ತಿಯನ್ನ ಪಡೆದು ಈ ರೀತಿಯಾಗಿ ಸ್ಟೋರ್ ಮಾಡಿ ಇಡಲಾಗುತ್ತೆ. ನೋಡಿ ದೊಡ್ಡ ದೊಡ್ಡ ಕಾರ್ಖಾನೆಗಳಲ್ಲಿ ಈ ರೀತಿ ಗೋದಾಮುಗಳನ್ನ ಕಾಣ್ತಾ ಹೋಗಬಹುದು ನೀವು ಧಾನ್ಯಗಳನ್ನೆಲ್ಲ ಬೆಳ್ದಿರೋಂಥದ್ದು. ಕೊನೆಗೆ ಅಲ್ಲಿಂದ ಅಂಗಡಿಗೆ ಮಾರುಕಟ್ಟೆಗೆ ಈ ಧಾನ್ಯಗಳೆಲ್ಲ ಬರುತ್ತೆ. ಮಾರುಕಟ್ಟೆಯಿಂದ ನಿಮ್ ಮನೆಗ್ ಬರುತ್ತೆ. ನಿಮ್ ಮನೆಯಿಂದ ನಿಮ್ಮ ತಟ್ಟೆಗೆ ಬಂದು ಬೀಳುತ್ತೆ. ನೋಡಿದ್ರಾ? ಒಂದು ಆಹಾರವನ್ನ ಬೆಳಿಬೇಕು ಅಂತ ಹೇಳಿದ್ರೆ, ಅದ್ ಎಷ್ಟು ಪ್ರೋಸೆಸ್‌ಗೆ ಒಳಗಾಗತ್ತೆ. ಎಲ್ಲೋ ಬೆಳಿತಾರೆ, ಬಿತ್ತನೆ ಮಾಡ್ತಾರೆ, ಸಾಪೇಕ್ಷಕವಾಗಿ ನೀರು, ಬೆಳಕನ್ನ ನೀಡ್ತಾ ಹೋಗ್ತಾರೆ. ಅದನ್ನೆಲ್ಲ ಕುಡಿದ ನಂತರ ಆ ಒಂದು ಗಿಡ ಸಸ್ಯ ದೊಡ್ಡದಾಗಿ ಬೆಳೆಯುತ್ತೆ. ಅದಾದ ಮೇಲೆ ಅದನ್ನ ಈ ಸೂಪರ್ ಮಾರ್ಕೆಟ್‌ಗಳಿಗೆ ಕಳ್ಸೋಂತಹ ಪ್ರಯತ್ನಕ್ಕೆ ಸ್ಟೋರೇಜ್ ಅನ್ನ ಮಾಡ್ತಾರೆ. ಅದನ್ನ ರೇಷನ್ ಪಡಿತರ ಚೀಟಿ ಮೂಲಕನೋ ಸೂಪರ್ ಮಾರ್ಕೆಟ್‌ಗಳಲ್ಲೂ ತೆಕ್ಕೊಬಹುದು. ಅಲ್ಲಿಂದ ನಮ್ಮ ಮನೆಗೆ ಈ ಆಹಾರಗಳು ತಲುಪುತ್ತೆ.
ಸೊ ಆ ಆಹಾರದಿಂದ ತರಾವರಿಯಾದಂತಹ ಭೋಜನಗಳನ್ನ ನಾವು ಮಾಡ್ಲಿಕ್ಕೆ ಸಾಧ್ಯವಾಗುತ್ತೆ. ಈಗ ಅನೇಕ ಜನರು ತಮ್ಮ ತಟ್ಟೆಯಲ್ಲಿನ ಆಹಾರವನ್ನ ಸೇವಿಸದೆ ಬಿಡುವ ಮೂಲಕ ಆಹಾರವನ್ನ ವ್ಯರ್ಥ ಮಾಡ್ತಾರೆ. ದೇ ವೇಸ್ಟ್ ದ ಫುಡ್. ತೋಟದಿಂದ ನಮ್ಮ ತಟ್ಟೆಗೆ ಆಹಾರ ತಲುಪಲು ನಮ್ಮ ರೈತರು ಮತ್ತು ಇತರ ಸಮುದಾಯ ಕಮ್ಯುನಿಟಿ ಜನರು ಬಳಸಿದ ಸಮಯ ಮತ್ತು ಶ್ರಮವನ್ನ ಪ್ರತಿಯೊಬ್ರು ನೆನಪಿನಲ್ಲಿ ಇಟ್ಕೊಬೇಕಾಗುತ್ತೆ. ಸೊ ಒಂದು ಅಂದಾಜಿನ ಪ್ರಕಾರ ಒಂದು ಗುಲಾಬ್ ಜಾಮೂನ್ ಗೊತ್ತಾ? ತಿಂದಿದ್ದೀರಾ ಗುಲಾಬ್ ಜಾಮೂನು? ಗುಲಾಬ್ ಜಾಮೂನ್ನ ತಯಾರಿಸ್ಲಿಕ್ಕೆ 8 ಬಕೆಟಿನಷ್ಟು ನೀರ್ ಬೇಕಂತೆ. ಒಂದು ಗುಲಾಬ್ ಜಾಮೂನನ್ನ ತಯಾರಿಸ್ಲಿಕ್ಕೆ. ಅಂದ್ರೆ ಫ್ರಮ್ ದ ಸ್ಕ್ರಾಚ್ ಅಲ್ಲಿ ಬೆಳೆಯನ್ನ ಬೆಳೆಯೋದ್ರಿಂದ ಹಿಡಿದು ಅದನ್ನ ರುಬ್ಬಿ ತಿನ್ನೋದ್ರವರೆಗೂ ಕೂಡ ಇದೆಲ್ಲ ಸೇರ್ಪಡೆ ಆಗುತ್ತೆ. ಆದ್ರಿಂದ ಆಹಾರವನ್ನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ವ್ಯರ್ಥ ಮಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ನಾವು ಸೇವಿಸಬಹುದಾದಷ್ಟು ಆಹಾರವನ್ನ ಮಾತ್ರ ತೆಗೆದುಕೊಬೇಕು. ಈಗ ನಾನು ಸ್ಕ್ರೀನ್ ಅಲ್ಲಿ ನಿಮ್ಗೆ ಒಂದು ಬಾಳೆದೆಲೆಯ ಫೋಟೋವನ್ನ ತೋರಿಸ್ತಾ ಇದ್ದೀನಿ. ಆಯ್ತಾ? ಸೊ ಬಾಳೆದೆಲೆ ಫೋಟೋ ನೋಡಿದ ತಕ್ಷಣ ಏನ್ ನೆನಪಾಗುತ್ತೆ? ಹಬ್ಬ. ಇತ್ತೀಚೆಗಷ್ಟೇ ಗೌರಿ ಗಣೇಶ ಹಬ್ಬವನ್ನ ಮಾಡ್ವಿ. ಹಬ್ಬ ನೆನಪಾಗತ್ತೆ. ಹಬ್ಬದ ಊಟ ಬಾಳೆದೆಲೆಲಿ ಮಾಡ್ತಾ ಹೋಗ್ತೀವಿ. ಅಥವಾ ಯಾವ್ದಾದ್ರು ಫಂಕ್ಷನ್‌ಗೋ, ಮದ್ವೆಗೋ, ಗೃಹ ಪ್ರವೇಶಕ್ಕೋ, ನಾಮಕರಣಕ್ಕೋ ಕರ್ದಾಗ ಅಲ್ಲಿ ಬಾಳೆದೆಲೆಯ ಊಟವನ್ನ ಮಾಡೋದನ್ನ ನಾವು ಗಮನಿಸಿರ್ಬಹುದು. ಅಲ್ವಾ? ಸೊ ಇಲ್ಲಿ ಆಹಾರ ನಾವ್ ಹೇಗ್ ಬಡ್ಸ್ಕೊಂತೀವಿ? ಬಾಳೆದೆಲೆಯ ತುಂಬಾ ಬಡ್ಸ್ಕೊಂತೀವಿ. ಆದ್ರೆ ಅದ್ರಲ್ಲಿ ತಿನ್ನೋದು ಬೆರಳೆಣಿಕೆಯಷ್ಟು ಮಾತ್ರ ಮಿಕ್ಕಿದ್ದೆಲ್ಲ "ಅಯ್ಯಪ್ಪ ನನ್ ಕೈಲಿ ಆಗ್ತಾ ಇಲ್ಲಪ್ಪ. ಸುಮ್ನೆ ಟೇಸ್ಟ್ ನೋಡಕ್ಕೋಸ್ಕರ ಮಾತ್ರ ಹಾಕಿಸ್ಕೊಂಡೆ" ಅಂತ ಹೇಳ್ಬಿಟ್ಟು ಕಸದ ತಿಪ್ಪೆಗೆ ಎಸಿತೀವಿ. ಇದ್ರಿಂದ ಏನಾಗುತ್ತೆ? ಆಹಾರ ವ್ಯರ್ಥವಾಗುತ್ತೆ. ತೋಟದಿಂದ ತಟ್ಟೆಗೆ ಆಹಾರವನ್ನ ಪಡೆಯುವಲ್ಲಿ ಒಳಗೊಂಡಿರುವಂತ ವಿವಿಧ ಪ್ರಕ್ರಿಯೆಯನ್ನ ಕಾಲಾವಧಿಯಿಂದ ಎಲ್ಲ ವೇಸ್ಟ್ ಆಗ್ತಾ ಬರುತ್ತೆ. ನಾವು ಈ ರೀತಿ ಆಹಾರವನ್ನ ವೇಸ್ಟ್ ಮಾಡ್ದಾಗ. ಮುಂದೆ ನಾನ್ ನಿಮ್ಗೆ ತೋರ್ಸೋಂತಹ ಚಿತ್ರ ನಿಮ್ಗೆ ಡಿಸ್ಟರ್ಬ್ ಮಾಡ್ಲಿಕ್ಕೋ ಅಥವಾ ಇನ್ನೊಂದಕ್ಕೋ ನಾನ್ ತೋರಿಸ್ತಾ ಇಲ್ಲ. ಈ ಒಂದು ಫುಡ್ ವೇಸ್ಟೇಜ್ ಅನ್ನುವಂತಹ ಸಮಸ್ಯೆ ಇಂದ ಉಂಟಾಗುವಂತಹ ಪ್ರಾಬ್ಲಮ್ಸ್‌ಗಳು ಏನು ಅನ್ನೋದಕ್ಕೆ ನಾನ್ ತೋರಿಸ್ತಾ ಇದ್ದೀನಿ. ಇಲ್ಲೊಂದಿಷ್ಟು ಮಕ್ಕಳನ್ನ ನೀವ್ ಕಾಣಬಹುದು. ಬರಿದಾದ ಮೈ, ಮೂಳೆ ಕಾಣ್ತಾ ಇದ್ದಾವೆ, ಕೈಯೆಲ್ಲ ಎಷ್ಟು ಸಣ್ಣದಾಗಿದೆ. ಸೊ ಇದರಿಂದ ನಾವ್ ಏನನ್ನ ತಿಳ್ಕೊಬಹುದು? ಏನ್ ಅರ್ಥ ಆಗ್ತಾ ಹೋಗುತ್ತೆ ನಮ್ಗೆ? ನಾವು ಇಲ್ಲಿ ಆಹಾರವನ್ನ ವೇಸ್ಟ್ ಮಾಡ್ತಾ ಇದೀವಿ ಅಂದ್ರೆ, ಇನ್ನೊಬ್ಬರ ಒಂದು ಆಹಾರವನ್ನ ಕಿತ್ಕೊಳ್ತಾ ಇದೀವಿ ಅಂತ ಅರ್ಥ ಆಯ್ತಾ? ಗಾಂಧೀಜಿಯವರು ಒಂದ್ ಕಡೆ ಒಂದ್ ಮಾತ್ ಹೇಳ್ತಾರೆ. ನಮ್ಮದಲ್ಲದನ್ನ ನಾವ್ ಎತ್ತಿಟ್ಕೊಂಡ್ರೆ ಬೇರೆ ಯಾರ್ದನ್ನೋ ನಾವ್ ಎತ್ತಿಟ್ಕೊಂಡಿದೀವಿ ಅಂತ. ಅಂದ್ರೆ ನಮ್ಮ ಅಗತ್ಯಕ್ಕಿಂತ ಮೀರಿ ನಾವೇನಾದ್ರೂ ಬಚ್ಚಿಡ್ಲಿಕ್ಕೆ ಶುರು ಮಾಡಿದ್ರೆ ಬೇರೆ ಯಾರ್ದೋ ಒಂದು ವಸ್ತುವನ್ನ ನಾವ್ ತೆಗೆದುಕೊಂಡಿದೀವಿ ಅನ್ನೋ ಅರ್ಥ. ಆದ್ರಿಂದ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ತಿನ್ಬೇಕಾಗತ್ತೆ. ಏನ್ ಮೇಡಮ್ ನಾವಿಲ್ಲೆಲ್ಲೋ ಧಾರವಾಡದಲ್ಲಿ ಒಂದ್ ಹೊತ್ತು ಏನೋ ಕಮ್ಮಿ ತಿಂತೀವಪ್ಪ. ಅಥವಾ ನಮ್ಗ್ ಬೇಡದೇ ಇರೋದನ್ನ ನಾವ್ ಹಾಕಿಸ್ಕೊಂಡ್ರೆ ಸರಿಯಾಗಿ ತಿಂತೀವಪ್ಪ. ಹಂಗಂದ ತಕ್ಷಣ ಎಲ್ಲಾರ್ ಹೊಟ್ಟೆನೂ ತುಂಬಿಡುತ್ತಾ? ಈಗ ಎಷ್ಟೋ ಕಡೆ ಇರುವೆ ಗೂಡುಗಳು ಇರುತ್ತೆ. ಆಯ್ತಾ? ಅಥವಾ ಏನೋ ಒಂದ್ ಕೊಳೆ ಇರುತ್ತೆ. ಒಂದ್ ಕಡೆ ನೀವ್ ಅದನ್ನ ಶುಚಿ ಮಾಡಿದಾಗ ಇಡೀ ವಿಶ್ವದಾದ್ಯಂತ ಶುಚಿ ಆಗಲ್ಲ. ಆದ್ರೆ ನಿಮ್ ಮನೆ ಅಟ್ಲೀಸ್ಟ್ ಶುಚಿಯಾಗಿರುತ್ತಲ್ಲ. ನಿಮ್ಮ ಪರಿಸರದಲ್ಲಾದ್ರೂ ಯಾರಾದ್ರೂ ಹಸ್ಕೊಂಡಿರೋದು ತಪ್ಪುತ್ತಲ್ವಾ? ಆದ್ರಿಂದ ತೋಟದಿಂದ ತಟ್ಟೆಗೆ ಆಹಾರವನ್ನ ಪಡೀಲಿಕ್ಕೆ ಎಷ್ಟು ಶ್ರಮವನ್ನ ನಾವು ಪಡ್ತಾ ಹೋಗ್ತೀವಿ. ಆ ಶ್ರಮವನ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಬೇಕಾಗತ್ತೆ. ಆದ್ರಿಂದ ಆರೋಗ್ಯಕರವಾದಂತ ಆಹಾರವನ್ನ ಸೇವಿಸ್ಬೇಕಾಗತ್ತೆ, ತಿನ್ಬೇಕಾಗತ್ತೆ, ಹಂಚ್ಕೊಳ್ಬೇಕಾಗತ್ತೆ, ಶೇರ್ ಮಾಡ್ಬೇಕಾಗತ್ತೆ ಮತ್ತು ಆಹಾರವನ್ನ ಬಹಳ ಮುಖ್ಯವಾಗಿ ನಮ್ಮ ಸನಾತನ ಧರ್ಮದಲ್ಲಿ ಆಹಾರಕ್ಕೆ ನಾವು ದೈವಿಕ ರೂಪವನ್ನ ಕೊಟ್ಟಿದ್ದೀವಿ. ಯಾವ ದೇವ್ರಿಗೆ ಹೋಲಿಸ್ತೀವಿ ಆಹಾರವನ್ನ? ತಾಯಿ ಅನ್ನಪೂರ್ಣೇಶ್ವರಿ. ಹೌದಲ್ವಾ? ಸೊ ಯಾಕ್ ಹೇಳ್ತೀವಿ ನಾವು? ಆಹಾರಕ್ಕೆ ತನ್ನದೇ ಆದಂತ ಮಹತ್ವ ಇದೆ. ಕ್ಲಾಸ್‌ನ ಸ್ಟಾರ್ಟಿಂಗ್ ಅಲ್ಲಿ ನಾನೊಂದ್ ಮಾತ್ ಹೇಳಿದ್ದೆ. ಜೀವದೊಳಗೆ ದೈವ, ಅನ್ನದೊಳಗೆ ಜೀವ, ಜೀವದೊಳಗೆ ದೈವ ಅಂತ. ಅಂದ್ರೆ ಪ್ರತಿಯೊಂದು ಅನ್ನದ ಕಾಳಿನಲ್ಲೂ ಕೂಡ ಜೀವಸತ್ವವನ್ನ ಕಾಪಾಡುವಂತಹ ಅಂಶಗಳಿರುತ್ತೆ. ಆದ್ರಿಂದ ಅನ್ನದೊಳಗೆ ಜೀವ ಇರುತ್ತೆ. ಆ ಜೀವದೊಳಗೆ ದೈವ ಇರ್ತಾರೆ. ಆದ್ರಿಂದ ಆಹಾರವನ್ನ ಗೌರವಿಸ್ಬೇಕಾಗತ್ತೆ, ಶೇರ್ ಮಾಡ್ಬೇಕಾಗತ್ತೆ ಮತ್ತು ಆರೋಗ್ಯಕರ ಆಹಾರವನ್ನ ಸೇವಿಸ್ಬೇಕಾಗತ್ತೆ. ಸ್ಥಳೀಯ ಉತ್ಪಾದಕರನ್ನ ಬೆಂಬಲಿಸಬೇಕಾಗತ್ತೆ.
ಆರೋಗ್ಯಕರ ಆಹಾರವನ್ನ ಸೇವಿಸಿ, ಹಂಚ್ಕೊಳ್ಳಿ ಮತ್ತು ಆಹಾರವನ್ನು ಗೌರವಿಸಿ. ಇವೆಲ್ಲದರ ಜೊತೆಗೆ ಅದ್ಯಾವುದೋ ಫಾರಿನ್ನಿಂದ ಆಮದಾಗುವಂತ ಆಹಾರಗಳನ್ನ ತಿನ್ನೋ ಬದ್ಲು ಅಥವಾ ಸೇವಿಸೋ ಬದ್ಲು, ನಮ್ಮ ಸ್ಥಳೀಯ ಉತ್ಪಾದಕರು, ಪ್ರೊಡ್ಯೂಸರ್ ಏನಿರ್ತಾರೆ ಅವ್ರಿಗೆ ಬೆಂಬಲಿಸಿ. ಅರ್ಥ ಆಯ್ತಾ? ಆರೋಗ್ಯಕರ ಆಹಾರವನ್ನ, ಹೆಲ್ದಿ ಫುಡ್ ಅನ್ನ ಕನ್ಸ್ಯೂಮ್ ಮಾಡಿ, ಹಂಚ್ಕೊಳ್ಳಿ, ಶೇರ್ ಮಾಡಿ ಮತ್ತು ಆಹಾರವನ್ನ ಗೌರವಿಸಿ. ಪ್ಲೀಸ್ ರೆಸ್ಪೆಕ್ಟ್ ದ ಫುಡ್. ಸ್ಥಳೀಯ ಉತ್ಪಾದಕರನ್ನ ಬೆಂಬಲಿಸಿ. ಇದು ತುಂಬಾ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಸೊ ಇದಾಗಿತ್ತು ಇವತ್ತಿನ ಪಾಠ. ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ ಅನ್ನುವಂಥದ್ದು. ಮತ್ತಷ್ಟು ಇಮೇಜಸ್‌ಗಳಿದೆ ನಾನ್ ನಿಮ್ಗೆ ತೋರಿಸ್ಬೇಕಾದದ್ದು. ಬಟ್ ಅದು ಡಿಸ್ಟರ್ಬಿಂಗ್ ಅನ್ಸುತ್ತೆ ಅಂತ ನಾನು ಅವಾಯ್ಡ್ ಮಾಡ್ದೆ. ನೀವ್ ನೋಡ್ಬಹುದು ಒಂದು ಹೊತ್ತಿನ ಊಟಕ್ಕೂ ಕೂಡ ಮಕ್ಕಳುಗಳು ಹೇಗೆ ಕಷ್ಟಪಡ್ತಿದ್ದಾರೆ ಅಂತ. ನಮ್ಗೆ ತರಾವರಿಯಾದಂತಹ ಊಟ ಸಿಕ್ಕಿದ್ರು ಸಹ ಸೊಕ್ಕು ಅದನ್ನ ಬೇಡ ಅಂತ ಎಸಿತೀವಿ. ಆದ್ರಿಂದ ಆಹಾರವನ್ನ ಯಾವುದೇ ಕಾರಣಕ್ಕೂ ವೇಸ್ಟ್ ಮಾಡ್ಬೇಡಿ ಮಕ್ಳೇ. ಸಮರ್ಪಕವಾಗಿ ತಿನ್ನುವಂಥದ್ನ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಒಟ್ಟಾರೆ ಇದಾಗಿತ್ತು ಇವತ್ತಿನ ಪಾಠ. ಈ ಪಾಠದ ಕೊನೆ ಬಂದು ಈ ಪಾಠನ ಕಂಪ್ಲೀಟ್ ಮಾಡಿದೀವಿ. ನೆಕ್ಸ್ಟ್ ಕ್ಲಾಸಿಂದ ಹೊಸ ಪಾಠವನ್ನ ಕಲಿಯೋಣ. ಜೊತೆಗೆ ಈ ಪಾಠದಲ್ಲಿ ನಾವ್ ಏನೇನ್ ಕಲ್ತ್ವಿ ಅನ್ನೋ ಕ್ವಿಕ್ ರೀಕ್ಯಾಪ್ ಅನ್ನ ಸಹ ನೋಡೋಣ. ಸೊ ನಮ್ಮ ಭಾರತದಾದ್ಯಂತ ಜನರು ಏನ್ ಮಾಡ್ತಾರೆ, ವೈವಿಧ್ಯಮಯವಾದಂತಹ ಆಹಾರವನ್ನ ಸೇವಿಸ್ತಾರೆ. ಒಂದು ಪ್ರದೇಶದಲ್ಲಿ ಆಹಾರ ಬೆಳೆಗಳ ಕೃಷಿ, ರುಚಿ, ಆದ್ಯತೆಗಳು, ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಇತ್ಯಾದಿಗಳು ಅನುಗುಣವಾಗಿ ಆ ಆಹಾರದ ಆಯ್ಕೆ ಬಹಳ ಮುಖ್ಯ ಆಗ್ತಾ ಬರುತ್ತೆ. ಪಾಕ ಪದ್ಧತಿಗಳು ಕಾಲಾಂತರದಲ್ಲಿ ಬದಲಾಗಿದೆ. ಅಡಿಗೆ ಮಾಡುವ ಸಾಂಪ್ರದಾಯಿಕ ಮತ್ತು ಆಧುನಿಕ ವಿಧಾನಗಳ ನಡುವೆ ಗಮನಾರ್ಹವಾದಂತಹ ವ್ಯತ್ಯಾಸ ಇದೆ. ಸಾಂಪ್ರದಾಯಿಕ ಮತ್ತು ಆಧುನಿಕ ಇವುಗಳ ನಡುವೆ ಬಹಳಷ್ಟು ಟ್ರೆಡಿಷನಲ್ ಮೆಥಡ್ ಆಫ್ ಕುಕಿಂಗ್, ಮಾಡರ್ನ್ ಮೆಥಡ್ ಆಫ್ ಕುಕಿಂಗ್. ಇನ್ನು ಆಹಾರವು ನಮಗೆ ಶಕ್ತಿ ಒದಗಿಸುತ್ತೆ, ಬೆಳವಣಿಗೆನ ಬೆಂಬಲಿಸುತ್ತೆ ಮತ್ತು ನಮ್ಮ ದೇಹದ ರಕ್ಷಣೆ ಮತ್ತೆ ಗೊಳಿಸುವಂತಹ ರೋಗಗಳಿಂದ ನಮ್ಮನ್ನ ರಕ್ಷಿಸುತ್ತೆ. ಸೊ ನಮ್ಗೆ ಯಾವ್ಯಾವ ತರ ಆಹಾರಗಳು ಸಿಗುತ್ತೆ? ಶಕ್ತಿ ಕೊಡುವ ಆಹಾರ, ಎನರ್ಜಿ ಗಿವಿಂಗ್ ಫುಡ್ಸ್, ದೇಹ ನಿರ್ಮಾಪಕ ಆಹಾರ, ಫುಡ್ ದಟ್ ಪ್ರೊಡ್ಯೂಸಸ್ ದ ಬಾಡಿ ಅಥವಾ ದಟ್ ಬಿಲ್ಡ್ಸ್ ದ ಬಾಡಿ, ಬಾಡಿ ಬಿಲ್ಡಿಂಗ್, ಎನರ್ಜಿ ಗಿವಿಂಗ್.
ಈ ತರದ ಆಹಾರಗಳಿರುತ್ತೆ. ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬುಗಳು ಶಕ್ತಿಯ ಪ್ರಾಥಮಿಕ ಆಕಾರಗಳಾಗಿರುತ್ತೆ. ಇದು ನಮ್ಮ ದೇಹಕ್ಕೆ ಎನರ್ಜಿ ಅಥವಾ ಶಕ್ತಿಯನ್ನ ಕೊಡುತ್ತೆ. ಅದೇ ತರ ಜೀವಸತ್ವ ಮತ್ತು ಖನಿಜಗಳು, ವೈಟಮಿನ್ಸ್ ಮತ್ತು ಮಿನರಲ್ಸ್ ನಮ್ಮ ದೇಹವನ್ನ ಬಲಪಡಿಸುತ್ತೆ. ಸೋಂಕುಗಳಿಂದ ನಮ್ಮನ್ನ ರಕ್ಷಿಸುತ್ತೆ. ಅವಾಯ್ಡ್ ಇನ್ಫೆಕ್ಷನ್. ಅದ್ರ ಜೊತೆಗೆ ಪ್ರೋಟೀನ್ ಅಂತ ಆಹಾರಗಳು ನಮ್ಮ ದೇಹಕ್ಕೆ ನಿರ್ಮಾಪಕನಾಗಿ ಕೆಲಸ ಮಾಡುತ್ತೆ. ದೆ ಹೆಲ್ಪ್ ಇನ್ ಬಿಲ್ಡಿಂಗ್ ದ ಬಾಡಿ. ಈಗ ಸಂತುಲಿತ ಆಹಾರವು ಎಲ್ಲಾ ಅಗತ್ಯ ಪೋಷಕಾಂಶಗಳನ್ನ ಸೂಕ್ತ ಪ್ರಮಾಣದಲ್ಲಿ ಒದಗಿಸುತ್ತೆ. ಜೊತೆಗೆ ಸಾಕಷ್ಟು ನಾರು ಪದಾರ್ಥಗಳು ಮತ್ತು ನೀರನ್ನ ಕೂಡ ಒದಗಿಸುತ್ತೆ. ಯಾವುದು? ಸಂತುಲಿತ ಆಹಾರ. ಸಂತುಲಿತ ಆಹಾರ ಅಂದ್ರೆ ಬ್ಯಾಲೆನ್ಸ್ಡ್ ಫುಡ್ ಅಂತ ಕರಿತೀವಿ. ಸಂತುಲಿತ ಆಹಾರ, ಬ್ಯಾಲೆನ್ಸ್ಡ್ ಫುಡ್. ದೀರ್ಘಕಾಲದವರೆಗೂ ನಮ್ಮ ಆಹಾರದಲ್ಲಿ ಒಂದು ಅಥವಾ ಹೆಚ್ಚಿನ ಪೋಷಕಾಂಶಗಳ ಕೊರತೆ ನ್ಯೂನತ ರೋಗಗಳು ಮತ್ತು ಅಸ್ವಸ್ಥತೆಗಳಿಗೆ ಕಾರಣವಾಗಬಹುದು. ಆದ್ರಿಂದ ನಮ್ಮ ದೇಹವನ್ನ ಸಾಮಾನ್ಯ ಕಾರ್ಯನಿರ್ವಹಣೆಗೆ ಅಗತ್ಯವಾದಂತಹ ಪೌಷ್ಟಿಕಾಂಶಗಳು ಅವಶ್ಯಕ. ಅವುಗಳಲ್ಲಿ ಒಂದು ಇವತ್ತು ತಾನೇ ನಾವು ಕೇಳಿದಂತ ಆಹಾರ ಯಾವ್ದದು? ಸಿರಿ ಧಾನ್ಯಗಳು, ಮಿಲೆಟ್ಸ್ಗಳು ಮತ್ತೆ ಸಾಧ್ಯವಾದಷ್ಟು ಸ್ಥಳೀಯ ಅಂದ್ರೆ ರೀಜನಲ್ ಫುಡ್ ಅನ್ನ ತಿನ್ನೋದು ನಮ್ಮ ದೇಹಕ್ಕೆ ಆರೋಗ್ಯಕರ ಮತ್ತೆ ನಮ್ಮ ಪರಿಸರಕ್ಕೂ ಕೂಡ ಒಳ್ಳೇದು. ಒಂದು ಆಹಾರ ಪದಾರ್ಥವು ಅದರ ಉತ್ಪಾದನೆಯ ಸ್ಥಳದಿಂದ ಗ್ರಾಹಕರಿಗೆ ತಲುಪುವವರೆಗೂ ಪ್ರಯಾಣಿಸುವ ಸಂಪೂರ್ಣ ದೂರವನ್ನ ನಾವೇನಂತ ಕರಿತೀವಿ? ಏನಂತೀವಿ? ಆಹಾರ ಮೈಲುಗಳು ಅಂತ ಕರಿತೀವಿ. ಫುಡ್ ಮೈಲ್ಸ್ ಅಂತ. ಈ ಆಹಾರ ಮೈಲುಗಳನ್ನ ಕಡಿಮೆ ಮಾಡಿದಷ್ಟು ಕೂಡ ನಾವು ನಮ್ಮ ಗುರಿಯನ್ನ ಹೊಂದಬಹುದು. ಮತ್ತೆ ನಾವ್ ಯಾವತ್ತೂ ಕೂಡ ಫುಡ್‌ನ ವೇಸ್ಟ್ ಮಾಡ್ಬಾರ್ದು, ವ್ಯರ್ಥ ಮಾಡ್ಬಾರ್ದು ಮತ್ತು ನಾವ್ ಅದನ್ನ ಸೇವಿಸಬಹುದಾದಷ್ಟು ಮಾತ್ರ ತೆಗೆದುಕೊಳ್ಬೇಕಾಗತ್ತೆ. ಇದಿಷ್ಟು ನಾವು ಮನದುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ ಪಾಠದಲ್ಲಿ ಕಲ್ತದಂಥದ್ದು. ಮುಂದಿನ ಕ್ಲಾಸ್‌ನಲ್ಲಿ ನಾವು ನಮ್ಮ ಮುಂದಿನ ಚಾಪ್ಟರ್ ಕಾಂತಗಳ ಅನ್ವೇಷಣೆ, ಮ್ಯಾಗ್ನೆಟ್ಸ್‌ಗಳ ಬಗ್ಗೆ ನಾವು ತಿಳ್ಕೊಂತಾ ಹೋಗೋಣ. ಇಲ್ಲಿಗೆ ಇಷ್ಟು ಸಾಕು. ಮುಂದಿನ ಕ್ಲಾಸ್‌ನಲ್ಲಿ ತಮ್ಮೆಲ್ಲರಿಗೂ ಒಂದು ಸರ್ಪ್ರೈಸ್ ಇರುತ್ತೆ. ಏನು ಸರ್ಪ್ರೈಸು ಅದನ್ನ ಮತ್ತೆ ನಂಗೆ ಚೆನ್ನಾಗ್ ನೆನ್ಪಿದೆ. ಇದ್ರ ಬಗ್ಗೆ ಸಹ ನಾನು ಮುಂದಿನ ಕ್ಲಾಸ್‌ನಲ್ಲಿ ಹೇಳ್ತೀನಿ ಅನ್ಕೊಂಡಿದ್ದೆ. ಮುಂದಿನ ಕ್ಲಾಸ್ ಯಾವಕ್ಕಿರುತ್ತೆ ನಮ್ಗೆ? ಥರ್ಸ್‌ಡೇ ಗುರುವಾರ ಅಲ್ವಾ? 4ನೇ ತಾರೀಕು. ಸೊ 4th ಸೆಪ್ಟೆಂಬರ್ ಈ ವಿಷಯದ ಕುರಿತು ಬಹಳ ಇಂಪಾರ್ಟೆಂಟ್ ಆದಂತ ಮಾಹಿತಿಯನ್ನ ನೀಡ್ಬೇಕು. ಮತ್ತೊಂದು ಸರ್ಪ್ರೈಸ್ ಸಹ ಇರುತ್ತೆ. ಅದಕ್ಕೆ ರೆಡಿ ಆಗಿರಿ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್‌ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.